ಒಂದು ಕೇಳಿದ್ದೀವಿ, ಹೈಕಮಾಂಡು ಗುರುತಿಸಿ ಕೊಟ್ಟರೆ ಜನಗಳ ಹತ್ರ ಹೋಗ್ತೀವಿ. ಈ ರಾಷ್ಟ್ರಕ್ಕೆ ಮತ್ತೊಮ್ಮೆ ಸನ್ಮಾನ್ಯ ನರೇಂದ್ರ ಮೋದಿಯವರು ರಾಷ್ಟ್ರದ ಪ್ರಧಾನಿ ಆಗಬೇಕು, ಭವ್ಯ ಭಾರತದ ಭವಿಷ್ಯದಲ್ಲಿ ಭಾರತವನ್ನು ಉತ್ತುಂಗ ಕೊಂಡೊಯ್ತಾರೆ ಅನ್ನುವ ಅಚಲವಾದ ನಂಬಿಕೆ 142 ಕೋಟಿ ಭಾರತೀಯರಲ್ಲಿದೆ. ಅದು ನನ್ನಲ್ಲೂ ಇದೆ. ನರೇಂದ್ರ ಮೋದಿಯವರು ದೇಶಕ್ಕೆ ಪ್ರಧಾನಿ ಆಗ್ತಾರೆ ಅಂದಾಗ ನಾವು ಅದಕ್ಕೆ ನಮ್ಮ ಅಳಿಲು ಸೇವೆನೂ ಕೂಡ ಇರ್ತದೆ. ತುಮಕೂರಲ್ಲೇ ಏನೋ ಮನೆ ನೋಡ್ತಾ ಇದ್ದೀರಾ ಸರ್? ನಾನು ಆ ಥರ ಯೋಚನೆ ಮಾಡಿಲ್ಲಪ್ಪ. ನನಗೇನು ತುಮಕೂರು ಅಷ್ಟೇನಲ್ಲ, ನನಗೆ ಬೆಂಗಳೂರು ಎಷ್ಟೋ ತುಮಕೂರು ಅಷ್ಟೇಪ್ಪ. ಬೆಂಗಳೂರಿಗಿನ್ನ ಹತ್ತಿರದಲ್ಲಿರ್ತಕ್ಕಂಥ ಒಂದು ಜಿಲ್ಲೆಯಲ್ಲಿ ನನ್ನದೇ ಆದಂಥ ಒಂದು ಇತಿಹಾಸ ಇದೆ. ಹಾಗಾಗಿ ತುಮಕೂರು ನನಗೂ ಅವಿನಾಭಾವ ಸಂಬಂಧ ಇದೆ. ನಾನು ಅದೆಲ್ಲ ಯಾಕಪ್ಪ, ಹೈಕಮಾಂಡು ಹೋಗು ಅಂದರೆ ಎಲ್ಲಿ ಕಳಿಸ್ತಾರೆ ಹೋಗ್ತೀನಿ, ಇಲ್ಲಾಂದ್ರೆ ಆರಾಮಾಗಿ ಉದ್ಯೋಗ ಇದೆ ಮಾಡೋಣ. ತುಮಕೂರಲ್ಲೇ ಏನೋ ಮನೆ ನೋಡ್ತಾ ಇದ್ದೀರಾ ಸರ್? ನಾನು ಆ ಥರ ಯೋಚನೆ ಮಾಡಿಲ್ಲಪ್ಪ. ನನಗೇನು ತುಮಕೂರು ಅಷ್ಟೇನಲ್ಲ, ನನಗೆ ಬೆಂಗಳೂರು ಎಷ್ಟೋ ತುಮಕೂರು ಅಷ್ಟೇಪ್ಪ. ಬೆಂಗಳೂರಿಗಿನ್ನ ಹತ್ತಿರದಲ್ಲಿರ್ತಕ್ಕಂಥ ಒಂದು ಜಿಲ್ಲೆಯಲ್ಲಿ ನನ್ನದೇ ಆದಂಥ ಒಂದು ಇತಿಹಾಸ ಇದೆ. ಹಾಗಾಗಿ ತುಮಕೂರು ನನಗೂ ಅವಿನಾಭಾವ ಸಂಬಂಧ ಇದೆ. ನಾನು ಅದೆಲ್ಲ ಯಾಕಪ್ಪ, ಹೈಕಮಾಂಡು ಹೋಗು ಅಂದರೆ ಎಲ್ಲಿ ಕಳಿಸ್ತಾರೆ ಹೋಗ್ತೀನಿ, ಇಲ್ಲಾಂದ್ರೆ ಆರಾಮಾಗಿ ಉದ್ಯೋಗ ಇದೆ ಮಾಡೋಣ. ಒಂದು ಕೇಳಿದ್ದೀವಿ, ಹೈಕಮಾಂಡು ಗುರುತಿಸಿ ಕೊಟ್ಟರೆ ಜನಗಳ ಹತ್ರ ಹೋಗ್ತೀವಿ. ಈ ರಾಷ್ಟ್ರಕ್ಕೆ ಮತ್ತೊಮ್ಮೆ ಸನ್ಮಾನ್ಯ ನರೇಂದ್ರ ಮೋದಿಯವರು ರಾಷ್ಟ್ರದ ಪ್ರಧಾನಿ ಆಗಬೇಕು, ಭವ್ಯ ಭಾರತದ ಭವಿಷ್ಯದಲ್ಲಿ ಭಾರತವನ್ನು ಉತ್ತುಂಗ ಕೊಂಡೊಯ್ತಾರೆ ಅನ್ನುವ ಅಚಲವಾದ ನಂಬಿಕೆ 142 ಕೋಟಿ ಭಾರತೀಯರಲ್ಲಿದೆ. ಅದು ನನ್ನಲ್ಲೂ ಇದೆ. ನರೇಂದ್ರ ಮೋದಿಯವರು ದೇಶಕ್ಕೆ ಪ್ರಧಾನಿ ಆಗ್ತಾರೆ ಅಂದಾಗ ನಾವು ಅದಕ್ಕೆ ನಮ್ಮ ಅಳಿಲು ಸೇವೆನೂ ಕೂಡ ಇರ್ತದೆ. ತುಮಕೂರಲ್ಲೇ ಏನೋ ಮನೆ ನೋಡ್ತಾ ಇದ್ದೀರಾ ಸರ್? ನಾನು ಆ ಥರ ಯೋಚನೆ ಮಾಡಿಲ್ಲಪ್ಪ. ನನಗೇನು ತುಮಕೂರು ಅಷ್ಟೇನಲ್ಲ, ನನಗೆ ಬೆಂಗಳೂರು ಎಷ್ಟೋ ತುಮಕೂರು ಅಷ್ಟೇಪ್ಪ. ಬೆಂಗಳೂರಿಗಿನ್ನ ಹತ್ತಿರದಲ್ಲಿರ್ತಕ್ಕಂಥ ಒಂದು ಜಿಲ್ಲೆಯಲ್ಲಿ ನನ್ನದೇ ಆದಂಥ ಒಂದು ಇತಿಹಾಸ ಇದೆ. ಹಾಗಾಗಿ ತುಮಕೂರು ನನಗೂ ಅವಿನಾಭಾವ ಸಂಬಂಧ ಇದೆ. ನಾನು ಅದೆಲ್ಲ ಯಾಕಪ್ಪ, ಹೈಕಮಾಂಡು ಹೋಗು ಅಂದರೆ ಎಲ್ಲಿ ಕಳಿಸ್ತಾರೆ ಹೋಗ್ತೀನಿ, ಇಲ್ಲಾಂದ್ರೆ ಆರಾಮಾಗಿ ಉದ್ಯೋಗ ಇದೆ ಮಾಡೋಣ. ತುಮಕೂರಲ್ಲೇ ಏನೋ ಮನೆ ನೋಡ್ತಾ ಇದ್ದೀರಾ ಸರ್? ನಾನು ಆ ಥರ ಯೋಚನೆ ಮಾಡಿಲ್ಲಪ್ಪ. ನನಗೇನು ತುಮಕೂರು ಅಷ್ಟೇನಲ್ಲ, ನನಗೆ ಬೆಂಗಳೂರು ಎಷ್ಟೋ ತುಮಕೂರು ಅಷ್ಟೇಪ್ಪ. ಬೆಂಗಳೂರಿಗಿನ್ನ ಹತ್ತಿರದಲ್ಲಿರ್ತಕ್ಕಂಥ ಒಂದು ಜಿಲ್ಲೆಯಲ್ಲಿ ನನ್ನದೇ ಆದಂಥ ಒಂದು ಇತಿಹಾಸ ಇದೆ. ಹಾಗಾಗಿ ತುಮಕೂರು ನನಗೂ ಅವಿನಾಭಾವ ಸಂಬಂಧ ಇದೆ. ನಾನು ಅದೆಲ್ಲ ಯಾಕಪ್ಪ, ಹೈಕಮಾಂಡು ಹೋಗು ಅಂದರೆ ಎಲ್ಲಿ ಕಳಿಸ್ತಾರೆ ಹೋಗ್ತೀನಿ, ಇಲ್ಲಾಂದ್ರೆ ಆರಾಮಾಗಿ ಉದ್ಯೋಗ ಇದೆ ಮಾಡೋಣ.